ಬಹುಶಃ ಯುವತಿಯರಲ್ಲಿ ಈ ಸಮಸ್ಯೆ ನಾವು ಯಾಕೆ ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ ಸ್ಪರ್ಮ್ ಕೌಂಟು ಮತ್ತು ಮೊಟಿಲಿಟಿಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಸಮಸ್ಯೆ ಎದುರಾದಾಗ ಇದಕ್ಕೆ ಬಹುಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಕಾರಣವಾದರೆ ಸರಿಯಾದ ಸಮಯಕ್ಕೆ ನಿದ್ರೆಯನ್ನ ಮಾಡದೇ ಇರತಕ್ಕಂಥದ್ದು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. 8 ತಾಸು ಸರಿಯಾಗಿ ಗಾಢವಾದ ನಿದ್ರೆಯನ್ನು ಯಾರು ಮಾಡ್ತಾರೆ ಅವ್ರಿಗಿಂತ ಸಮಸ್ಯೆಗಳು ಬರೋದಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಈ ಇನ್ಫರ್ಟಿಲಿಟಿಯ ಸಮಸ್ಯೆ ಅಂದರೆ ಮಕ್ಕಳಾಗದಿರುವ ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದು. ಯುವಕ ಯುವತಿಯರಲ್ಲಿ ಈ ಸಮಸ್ಯೆ ನಾವು ಯಾಕೆ ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ ತಮ್ಮ ಯೌವನಾವಸ್ಥೆಯಲ್ಲಿ ಶರೀರದ ಸಪ್ತ ಧಾತುಗಳು ಕ್ರಿಯಾಶೀಲವಾಗಿರಬೇಕು ಹಾಗೂ ಶರೀರದಲ್ಲಿ ಓಜಸ್ಸು, ತೇಜಸ್ಸು, ಪ್ರಾಣ ಈ 3 ಸಪ್ತ ಧಾತುಗಳ ಸಾರಭಾಗವಾಗಿರ್ತಕ್ಕಂಥ ಮುಖ್ಯವಾದ ಶಕ್ತಿಯಾಗಿ ಅದು ಕಾರ್ಯನಿರ್ವಹಿಸಬೇಕು. ವಾತ, ಪಿತ್ತ, ಕಫಗಳಿಂದ ಒಂದು ಸಮತೋಲನವನ್ನು ಕಾಯ್ದುಕೊಂಡಿರ್ಬೇಕು ಶರೀರ. ಇದರಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತ ಹೇಳಿದಾಗ ಇಂತಹ ಸಮಸ್ಯೆಗಳು ಬರ್ತವೆ. ಈ ಸಮಸ್ಯೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಹಾರ್ಮೋನ್ಸ್ಗಳ ವ್ಯತ್ಯಾಸ. ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟೆರಾನಿನ್ ಹಾಗೂ ಇಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಮುಖ್ಯವಾಗಿ ಪುರುಷರಲ್ಲಿ. ಹಾಗೂ ಹೆಣ್ಮಕ್ಳಲ್ಲಿ ಈ ಎಲ್ಲ ಹಾರ್ಮೋನ್ಗಳ ಜೊತೆಗೆ FSH ಅಂತಕ್ಕಂಥ ಒಂದು ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, AMH ಅಂತಕ್ಕಂಥ ಹಾರ್ಮೋನ್ಸ್ಗಳು, ಇವೆಲ್ಲ ಹಾರ್ಮೋನ್ಸ್ಗಳ ವ್ಯತ್ಯಾಸಗಳಾಗ್ತವೆ. ಇದರಿಂದಾಗಿ ಪುರುಷರಲ್ಲಿ ಆ ಒಂದು ಶುಕ್ರ ಧಾತುವಿನ ಕ್ಷಯ ಆಗ್ತಾ ಬರ್ತದೆ. ಅದನ್ನು ಧಾತುಕ್ಷಯ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದರೆ, ಅದನ್ನ ಮಾಡರ್ನ್ ಮೆಡಿಕಲ್ ಸೈನ್ಸಿನ ಪ್ರಕಾರ ನಾವು ಸಿಂಪ್ಟಮೆಟಿಕಲಿ ಡಯಾಗ್ನೋಸ್ ಮಾಡಿದಾಗ ಸ್ಪರ್ಮ್ ಕೌಂಟು ಮತ್ತು ಮೊಟಿಲಿಟಿಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಹಾಗೇನೆ ಹೆಣ್ಮಕ್ಳಲ್ಲಿ ಈ ರೀತಿಯಾದ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗ್ತಾ ಇದೆ. AMH ಲೆವೆಲ್ ಸರಿಯಾಗಿಲ್ಲ, ಅಂಡಾಣುಗಳ ಉತ್ಪತ್ತಿ ಸರಿಯಾಗಿ ಆಗ್ತಾ ಇಲ್ಲ, ಎಗ್ ಸರಿಯಾಗಿ ಕ್ವಾಲಿಟಿ ಬರ್ತಾ ಇಲ್ಲ ಅಥವಾ ಉತ್ಪತ್ತಿನೇ ಆಗ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆಗಳು ಎದುರಾಗ್ತವೆ. ಹಾಗಿದ್ರೆ ಈ ಸಮಸ್ಯೆ ಎದುರಾದಾಗ ಇದಕ್ಕೆ ಬಹುಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಕಾರಣವಾದರೆ ಆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ನಿದ್ರಾಹೀನತೆಯ ಸಮಸ್ಯೆಗಳು ಅಥವಾ ಸರಿಯಾದ ಸಮಯಕ್ಕೆ ನಿದ್ರೆಯನ್ನು ಮಾಡದೇ ಇರತಕ್ಕಂಥದ್ದು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ, ನಾವು ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋದ್ರಿಂದ ನಾವು ಎಷ್ಟೊತ್ತು ನಿದ್ದೆ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಯಾವ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡ್ತೇವೆ ಅಂತಕ್ಕಂಥದ್ದು ಭಾಳ ಮುಖ್ಯ. ನಿಸರ್ಗ ಯಾವಾಗ ಮಲಗಿರುತ್ತೆ ಆವಾಗ ನಾವು ಮಲಗಬೇಕು, ನಿಸರ್ಗ ಯಾವಾಗ ಹೇಳ್ತದೆ ಆವಾಗ ನಾವು ಕೂಡ ಹೇಳ್ಬೇಕು. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ನಿಸರ್ಗದ ವಿರುದ್ಧವಾದ ಜೀವನ ಪದ್ಧತಿಯನ್ನ ನಡೆಸ್ತಾ ಇರ್ತೇವೆ. ಅದರಿಂದಾಗಿ ನಮ್ಮ ಈ ಸ್ಲೀಪ್ ಪ್ಯಾಟರ್ನ್ ಅಂತಕ್ಕಂಥದ್ದು ಡಿಸ್ಟರ್ಬ್ ಆಗ್ತದೆ. ಆ ಸ್ಲೀಪ್ ಪ್ಯಾಟರ್ನ್ ಡಿಸ್ಟರ್ಬ್ ಆದಾಗ ನಮ್ಮ ಮೆಲಾಟೋನಿನ್ ಹಾರ್ಮೋನ್ಸ್ನ ಸೆಕ್ರೇಷನ್ ಏನಾಗುತ್ತೆ, ಅಸಮತೋಲನವಾಗುತ್ತೆ. ನಮ್ಮ ರೀಪ್ರೊಡಕ್ಟಿವ್ ಗ್ರಂಥಿಯ ಒಂದು ಕ್ರಿಯಾಶಕ್ತಿಯನ್ನ ಹಾಗೂ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ಗಳನ್ನ ಉತ್ಪತ್ತಿ ಮಾಡತಕ್ಕಂಥ ಒಂದು ಸ್ಟಿಮ್ಯುಲೇಷನ್ ಹಾರ್ಮೋನ್ ಯಾವುದಾದ್ರೂ ಇದ್ರೆ ಅದು ಮೆಲಾಟೋನಿನ್ ಹಾರ್ಮೋನ್. ಆ ಮೆಲಾಟೋನಿನ್ ಹಾರ್ಮೋನ್ ಸರಿಯಾಗಿ ಸೆಕ್ರೇಷನ್ ಆಗದಿದ್ರೆ ಈ ಎಲ್ಲ ರೀಪ್ರೊಡಕ್ಟಿವ್ ಗ್ರಂಥಿಗೆ ಸಂಬಂಧಪಟ್ಟ ಎಲ್ಲ ಹಾರ್ಮೋನ್ಸ್ಗಳಲ್ಲೂ ವ್ಯತ್ಯಾಸ ಆಗುತ್ತೆ. ಆ ಮೆಲಾಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಆಗೋದು ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಮುಖ್ಯವಾದ ಕಾರಣನೇ ನಿದ್ರೆಯ ಒಂದು ವಿಕಾರ. ನಾವು ರಾತ್ರಿ 12 ಗಂಟೆಗೆ ಮಲಗ್ತೇವೆ, ಬೆಳಿಗ್ಗೆ 10 ಗಂಟೆಗೆ ಹೇಳ್ತೇವೆ, 8 ತಾಸಿಗಿಂತ ಹೆಚ್ಚಿಗೆ ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸರಿಯಾದ ನಿದ್ರೆಯ ಒಂದು ಕ್ರಮ ಅಲ್ಲ, ಸಮಯ ಅಲ್ಲ. 9 ಗಂಟೆ ಮ್ಯಾಕ್ಸಿಮಮ್ 10 ಗಂಟೆ ಒಳಗಡೆ ಮಲಗಿ
ಅಲ್ಲಿಂದ 8 ತಾಸು ಸರಿಯಾಗಿ ಗಾಢವಾದ ನಿದ್ರೆಯನ್ನು ಯಾರು ಮಾಡ್ತಾರೆ ಅವ್ರಿಗಿಂತ ಸಮಸ್ಯೆಗಳು ಬರೋದಿಲ್ಲ. ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರಕಾರ ನಾವು ಲೆಕ್ಕ ಹಾಕೋದಾದ್ರೆ 9 ಗಂಟೆ ಒಳಗಡೆ ಮಲ್ಕೋಬೇಕು, 4 ಗಂಟೆ ಒಳಗಡೆ, ಮ್ಯಾಕ್ಸಿಮಮ್ 5 ಗಂಟೆ ಒಳಗಡೆ ಏಳಬೇಕು. ಹೀಗೆ ಈ ಕ್ರಮ ಎಲ್ಲಿ ತಪ್ತದೆ, ಅವಾಗ ನಾವು ಎಷ್ಟೊತ್ತು ನಿದ್ದೆ ಮಾಡಿದರೂ ಕೂಡ ಸಮಯ ತಪ್ಪಿದ ನಿದ್ರೆ ಆಗತ್ತದು. ಅಕಾಲಿಕ ಶಯನ ಜಾಗರಣ ಅಪಮೃತ್ಯುವಿಗೆ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಸಮಯ ತಪ್ಪಿ ಮಲಗಿ ಸಮಯ ತಪ್ಪಿ ಹೇಳೋದು ನಮ್ಮ ಅಪಮೃತ್ಯುಗೂ ಕೂಡ ಅದು ಮುಖ್ಯವಾದ ಕಾರಣ ಆಗುತ್ತೆ. ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ 50, 60, ಮ್ಯಾಕ್ಸಿಮಮ್ 60 ವರ್ಷ ಆಗ್ತಾ ಇದೆ. ಯುವಕರಲ್ಲಿ ಹಾರ್ಟ್ ಅಟ್ಯಾಕು ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು, ಕ್ಯಾನ್ಸರ್ ಅಂತಕ್ಕಂಥ ಸಮಸ್ಯೆಗಳು ಹೆಚ್ಚಾಗ್ತದೆ. ಬಿಕಾಸ್ ಆಫ್ ಸ್ಲೀಪ್ ಪ್ಯಾಟರ್ನ್ ಸರಿಯಾಗಿ ಕ್ರಮಬದ್ಧವಾಗಿ ಇಲ್ಲದೆ ಇರೋದೇ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಅದು ಈ ಒಂದು ಬಂಜಿತನ ಅನ್ಲಿಕ್ಕೆ ನನಗೆ ಮನಸ್ಸಿಲ್ಲ, ಆದರೂ ಕೂಡ ನಿಮ್ಗೆ ತಿಳುವಳಿಕೆ ಇರಲಿ, ಈ ಶಬ್ದ ಹೇಳಿದ್ರೆ ಮಾತ್ರ ನಿಮ್ಗೆ ತಿಳಿತದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಈ ಬಂಜಿತನದ ಸಮಸ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣನೇ ಈ ನಿದ್ರಾಹೀನತೆಯ ಸಮಸ್ಯೆ ಅಥವಾ ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡದೇ ಇರೋದು. ಇದೊಂದು. ಮತ್ತೆ ಇತ್ತೀಚೆಗೆ ಫಾಸ್ಟ್ ಫುಡ್, ಜಂಕ್ ಫುಡ್ ತಿನ್ನೋದು, ದುಶ್ಚಟಗಳು ಮಾಡೋದು ಮುಖ್ಯವಾಗಿರ್ತಕ್ಕಂಥ ಕಾರಣ. ಅವೆಲ್ಲ ಬಿಡಬೇಕು. ಸೊಪ್ಪು, ತರಕಾರಿ, ಹಣ್ಣುಗಳನ್ನು ನಾವು ಸರಿಯಾಗಿ ಸೇವನೆ ಮಾಡಬೇಕು. ಹಾಗೆಯೇ ಆಹಾರ ಕ್ರಮದಲ್ಲಿ ಈ ಶುಕ್ರ ಧಾತುವನ್ನು ಹೆಣ್ಣು ಮಕ್ಕಳಲ್ಲಿ ಮತ್ತು ಗಂಡು ಮಕ್ಕಳಲ್ಲಿ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಅದ್ಭುತ ಆಹಾರ ಪದ್ಧತಿ ಅಂದರೆ ಹಣ್ಣಿನಲ್ಲಿ ಬಾಳೆಹಣ್ಣು ಮತ್ತು ಯಾವುದು ಅಂತ ಹೇಳಿದ್ರೆ ಈ ಹಲಸಿನ ಹಣ್ಣು, ಹಾಗೆಯೇ ಮತ್ತೊಂದು ಆ ಶುಕ್ರ ಧಾತುವಿನ ಮೇಲೆ ನೇರವಾಗಿ ಪ್ರಭಾವ ಬೀರ್ತಕ್ಕಂಥದ್ದು ಪೇರು ಹಣ್ಣು, ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಹೀಗೆ ಸಪೋಟ ಹಣ್ಣು. ಮುಖ್ಯವಾಗಿ ಮಧುರ ರಸವನ್ನು ಹೊಂದಿರತಕ್ಕಂಥ ಎಲ್ಲ ಆ ಒಂದು ಹಣ್ಣುಗಳು ನೇರವಾಗಿ ನಮ್ಮ ಶುಕ್ರ ಧಾತುವಿನ ಒಂದು ಬಲವರ್ಧನೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಮತ್ತು ತುಪ್ಪ ಸೇವನೆ ಮಾಡಬೇಕು ನಿಯಮಿತವಾಗಿ. ತುಪ್ಪ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಶುಕ್ರ ಧಾತು ಬಹಳ ಬೇಗ ಬಲವರ್ಧನೆ ಆಗುತ್ತೆ. ಅದರಿಂದಾಗಿ ಈ ಒಂದು ಸಮಸ್ಯೆಗೆ ಬಹಳ ಬೇಗ ನಾವು ಪರಿಹಾರ ಕಂಡುಕೊಳ್ಬೋದು. ಅದಷ್ಟೇ ಅಲ್ಲದೆ ಈ ಕೊಬ್ಬರಿ, ಹಸಿ ಅಥವಾ ಒಣ ಕೊಬ್ಬರಿಯನ್ನು ಸೇವನೆ ಮಾಡೋದಾಗಿರ್ಬೋದು, ಖರ್ಜೂರವನ್ನು ಸೇವನೆ ಮಾಡೋದಾಗಿರ್ಬೋದು, ಒಂದು ರಸಾಯನವನ್ನು ಕೂಡ ಮಾಡಿಕೊಂಡು ನಾವು ಸೇವನೆ ಮಾಡ್ಬೋದು. ಒಂದು 2-3 ತೊಳೆ ಹಲಸಿನ ಹಣ್ಣಿನ ತೊಳೆಗಳು ಸೀಸನಲ್ಲಿ ಮಾತ್ರ ಸಿಗುತ್ತದು. ಸೀಸನಲ್ ಫ್ರೂಟ್ಸ್ ಮಾತ್ರ ತಿನ್ನೋದು ಭಾಳ ಮುಖ್ಯ. ಅದರಲ್ಲಿ 1-2 ಸಾಕು. ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣಿದ್ರೆ, ದೊಡ್ಡ ಒಂದು ಬಾಳೆಹಣ್ಣಿದ್ರೆ, ಪಚ್ಚಬಾಳಿದ್ರೆ 1. ಆಮೇಲೆ ಅದರಲ್ಲಿ ಒಂದು 20-30 ಗ್ರಾಮ್ನಷ್ಟು ಕೊಬ್ಬರಿ ತುರಿ, ಒಂದು 3-4 ಖರ್ಜೂರ, ಆಮೇಲೆ ಅದರಲ್ಲಿ ಒಂದು 2-3 ಲವಂಗವನ್ನು ಪುಡಿ ಮಾಡಿ ಹಾಕಬೇಕು. ಲವಂಗವನ್ನು ವಾಜೀಕರಣ ಶಕ್ತಿಯನ್ನು ಹೊಂದಿರತಕ್ಕಂಥ ಅತ್ಯದ್ಭುತವಾದ ಪದಾರ್ಥ ಅಂಥೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ. ಲವಂಗ ಇದನ್ನು ಹಾಕೋದು. ಆಮೇಲೆ 1 ಚಮಚದಷ್ಟು ಹಸುವಿನ ತುಪ್ಪ, ಅರ್ಧ ಚಮಚದಷ್ಟು ಜೇನುತುಪ್ಪ, ಇವೆಲ್ಲವನ್ನು ಬೆರೆಸಿ ಇದೊಂದು ದೊಡ್ಡ ಅದ್ಭುತ ರಸಾಯನ ಆಗುತ್ತೆ. ಯಾರು ಬಾಡಿ ಬಿಲ್ಡ್ ಮಾಡಬೇಕು, ಸ್ಟ್ರೆಂತ್ ಬೇಕು ಅಂತೇಳಿ ಏನೇನೋ ಸುಮ್ಮನೆ ಟಾನಿಕ್ ತಿಂತಾರಲ್ಲ, ಇದನ್ನು ತಿಂದು ನೋಡಿ. ನೀವು 24 ತಾಸು ಕೆಲಸ ಮಾಡಿದರೂ ಕೂಡ ನಿಮ್ಮ ದೇಹ ಶ್ರಮ ಆಗೋದಿಲ್ಲ, ದಣಿವಾಗೋದಿಲ್ಲ. ಅಷ್ಟೊಂದು ಶಕ್ತಿ ನಮ್ಮ ಶರೀರದಲ್ಲಿ ಜಾಗೃತವಾಗುತ್ತೆ, ರೀಚಾರ್ಜ್ ಆಗುತ್ತೆ. ದಿ ಬೆಸ್ಟ್ ಟಾನಿಕ್ ಅಂತ ಹೇಳ್ಬೋದು ಇದನ್ನು ಹೆಣ್ಮಕ್ಳು, ಗಂಡು ಮಕ್ಕಳು, ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗೂ ಕೂಡ ಅದನ್ನು ಸೇವನೆ ಮಾಡಬೇಕು. ಅಥವಾ ದೇಹದ ಒಂದು ಶಕ್ತಿ ಹೆಚ್ಚಿಗೆ ಆಗಬೇಕನ್ನೋರು, ಬಾಡಿ ಬಿಲ್ಡ್ ಮಾಡಬೇಕನ್ನೋರು, ನರಗಳ ಸ್ಟ್ರೆಂತ್ ಹೆಚ್ಚಿಗೆ ಆಗಬೇಕನ್ನೋರು, ನರ ದೌರ್ಬಲ್ಯತೆ ಸಮಸ್ಯೆಯನ್ನು ಎದುರಿಸ್ತಾ ಇರೋರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಅಂತಹ ಒಂದು ಸಮಸ್ಯೆಗಳನ್ನು ನಾವು ಸರಿಯಾಗಿ ಪರಿಹಾರ ಮಾಡ್ಕೊಳ್ಬೋದು. ಇದೊಂದು ರಸಾಯನ. ಮತ್ತು ನೇರವಾಗಿ ಆ ಒಂದು ಸಿಂಪ್ಟಮ್ಸನ್ನು, ಕೌಂಟು, ಮೋಟಿಲಿಟಿ, ಎಗ್ ಸರಿಯಾಗಿ ಉತ್ಪತ್ತಿ ಆಗೋದಾಗಿರ್ಬೋದು, AMH, FSH ಲೆವೆಲ್, ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಅದ್ಭುತ ಮನೆಮದ್ದನ್ನು ಹೇಳ್ತಾರೆ. ಪುತ್ರ ಜೀವಕ ಬೀಜ ಹಾಗೂ ಶಿವಲಿಂಗಿ ಬೀಜ ಅವೆರಡನ್ನೂ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಇಟ್ಕೊಳ್ಬೇಕು. 100-200 ಗ್ರಾಮ್ ಸಮ ಪ್ರಮಾಣದಲ್ಲಿ ಪುಡಿಯನ್ನು ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೇಕು. ಆ ಪುಡಿಯನ್ನು 1 ಚಮಚದಷ್ಟು 1 ಲೋಟ ಹಾಲಿನೊಂದಿಗೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ, ನಾಟಿ ಹಸುವಿನ ಹಾಲಿದ್ರೆ ಬಹಳ ಒಳ್ಳೆಯದು. ಇಲ್ಲಾಂದರೆ ನಾರ್ಮಲ್ ನಿಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಹಾಲನ್ನೇ ಸ್ವಲ್ಪ ಕುದಿಸಿ ಅದರ ಮೇಲಿನ ಕೆನೆ ತೆಗೆದು ಆ ಹಾಲನ್ನು ಸೇವನೆ ಮಾಡಿ ಈ ರೀತಿಯಾಗಿ. ಅಥವಾ 1 ಚಮಚ ಹಸುವಿನ ತುಪ್ಪ, ಅರ್ಧ ಚಮಚ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಸೇವನೆ ಮಾಡೋದು ಕೂಡ
ಅದ್ಭುತ, ಸೇಫ್ ಅಂತ ಹೇಳ್ಬೋದು. ಹೀಗೆ ಸೇವನೆ ಮಾಡೋದ್ರಿಂದ ಎಲ್ಲ ರೀತಿಯ ರೀಪ್ರೊಡಕ್ಟಿವ್ ಗ್ರಂಥಿಯ ಹಾರ್ಮೋನ್ಸ್ಗಳ ವ್ಯತ್ಯಾಸಗಳು ಬ್ಯಾಲೆನ್ಸ್ ಆಗಿ ಮಕ್ಕಳಾಗಲಿಕ್ಕೆ ಅದು ಶಕ್ತಿ ತುಂಬುತ್ತದೆ. ಕೆಲವರಲ್ಲಿ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮೆ ಇರ್ತದೆ, ಅಂದರೆ ವೆರಿಕೋಸಿಲ್ಲು, ಹೈಡ್ರೋಸಿಲ್ಲು ಅಥವಾ ಟೆಸ್ಟಿಕಲಲ್ಲಿ ಏನೋ ಸಮಸ್ಯೆಗಳು ಅಥವಾ UTI ಸಮಸ್ಯೆಗಳು ಇರ್ತವೆ. ಅಂಥವ್ರು ಏನಂತ ಹೇಳಿದ್ರೆ ಗೋಕ್ಷುರ ಅಂತ ಬರುತ್ತೆ, ಅದನ್ನ ನೆಗ್ಗಿಲು ಮುಳ್ಳು ಅಂತಾನೂ ಕರೀತಾರೆ. ಅದರ ಒಂದು ನೆಗ್ಗಿಲು ಮುಳ್ಳನ್ನು 1 ಚಮಚ ನುಚ್ಚು ಮಾಡ್ಬೇಕು, ಜಜ್ಜಿ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದನ್ನು ಸೇವನೆ ಮಾಡೋದು ಬೆಳಗ್ಗೆ. ಸಾಯಂಕಾಲ ಪುನರ್ನವ ಅಂತ ಸಿಗುತ್ತೆ, ಪುನರ್ನವ ಹಸಿ ಎಲೆ ಸಿಕ್ಕರೆ ಹಸಿ ತಗೊಳ್ಳಿ, ಇಲ್ಲಾಂದ್ರೆ ಪುನರ್ನವ ಕ್ವಾತ ಚೂರ್ಣ ಸಿಗುತ್ತೆ, ಫ್ರೆಶ್ ಇರಬೇಕು. ಯಾಕಂದ್ರೆ 3-4 ವರ್ಷದ ಹಳೆ ಸ್ಟಾಕ್ ಕೊಡ್ತಾರೆ. ಹಾಗಾಗಿ ನಿಮಗೆ ಬೇಕಂದ್ರೆ ನಮ್ಮ ಆಶ್ರಮದಿಂದ ತರಿಸ್ಕೋಬಹುದು. ಆ ಒಂದು ಕ್ವಾತ ಚೂರ್ಣವನ್ನು 1 ಚಮಚ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಸೇವನೆ ಮಾಡೋದು. ಇದಿಷ್ಟು ಮಾಡಿದಾಗ ನಮ್ಮ ಅಬ್ಸ್ಟ್ರಕ್ಷನ್ಸ್ ಏನಾದರೂ ಇದ್ದರೆ ಅವೆಲ್ಲವೂ ಕೂಡ ಕ್ಲೀನಾಗಿ ಸಮಸ್ಯೆ ಗಂಡು ಮಕ್ಕಳಲ್ಲಿ ಇಂಥ ಒಂದು ಕಷಾಯ ಕುಡಿಯೋದ್ರಿಂದ ನಿವಾರಣೆ ಆಗುತ್ತೆ. ಆಮೇಲೆ ಅದರ ಜೊತೆಗೆ ಶಿವಲಿಂಗಿ ಪುತ್ರಜೀವಕ ಬೀಜವನ್ನು ಕೂಡ ನಿಯಮಿತವಾಗಿ ಸೇವನೆ ಮಾಡ್ಬೋದು. ಇದಾದ ನಂತರ ಹೆಣ್ಮಕ್ಳಲ್ಲಿ PCOD, PCOS, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಂ ಥಿಕ್ನೆಸ್ ಇಂಥವೆಲ್ಲ ಸಮಸ್ಯೆಗಳಿರ್ತವೆ. ಅದಕ್ಕಾಗಿ 1-2 ಚಮಚ ಅಲೋವೆರಾ ಜೆಲ್ಲನ್ನು ಏನು ಮಾಡ್ಬೇಕಂದ್ರೆ ಒಂದು ಅರ್ಧ ಚಮಚ ಹರಿತಕಿ ಚೂರ್ಣದೊಂದಿಗೆ ಬೆರೆಸಿ, ಅಲೋವೆರಾ ಜೆಲ್ಲನ್ನು ಹರಿತಕಿ ಚೂರ್ಣದೊಂದಿಗೆ ಬೆರೆಸಬೇಕು. ಹರಿತಕಿ ಚೂರ್ಣದೊಂದಿಗೆ ಬೆರೆಸಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ PCOD, PCOS ಗರ್ಭಕೋಶದ ಇನ್ಫ್ಲಮೇಷನ್ ಇರ್ತಕ್ಕಂಥ ಸಮಸ್ಯೆಗಳು, ಅದಕ್ಕೆ ಇನ್ಫ್ಲಾಮೇಟರಿ ಡಿಸೀಸ್ಗಳು ಅಂತಲೂ ಕೂಡ ಕರೀತಾರೆ, ಅವೆಲ್ಲ ಕಮ್ಮಿ ಆಗ್ತವೆ. ಇನ್ನು ತುಂಬ ಒಬೆಸಿಟಿ ಇರ್ತದೆ ಅಂಥವ್ರು ರಾತ್ರಿ ಮಲಗುವ ಮುನ್ನ 1 ಚಮಚ ಜೀರಿಗೆನ 2 ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಸೇವನೆ ಮಾಡೋದ್ರಿಂದ ಇದು ಕೂಡ ಗರ್ಭಕೋಶದ ಇನ್ಫ್ಲಮೇಷನ್ಗಳನ್ನು ನಿವಾರಣೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಇದನ್ನ 1-2-3 ತಿಂಗಳು ಮೊದಲು ಮಾಡಿ ನೋಡಿ. PCOD, PCOS ಇಂಥ ಗರ್ಭಕೋಶದ ಸಮಸ್ಯೆಗಳು, ಎಂಡೋಮೆಟ್ರಿಯಂ ಸಮಸ್ಯೆಗಳು ಏನಾರಿದ್ರೆ ಮೊದಲು ಅಲೋವೆರಾ ಜ್ಯೂಸು ಮತ್ತು ಜೀರಿಗೆ ಕಷಾಯವನ್ನು 2-3 ತಿಂಗಳು ಕುಡಿಬೇಕು. ಇದಾದ ಮೇಲೆ ಪುತ್ರಜೀವಕ ಮತ್ತು ಶಿವಲಿಂಗಿ ಬೀಜದ ಪ್ರಯೋಗ ಮಾಡಬೇಕು. ಗಂಡು ಮಕ್ಕಳಲ್ಲೂ ಅಬ್ಸ್ಟ್ರಕ್ಷನ್ಸ್ ಇದ್ದರೆ ಪುನರ್ನವ ಕಷಾಯ, ಗೋಕ್ಷುರ ಕಷಾಯ ಮೊದಲು 1-2-3 ತಿಂಗಳು ಸೇವನೆ ಮಾಡಿ, ಆಮೇಲೆ ಆ ಚೂರ್ಣವನ್ನು ಸೇವನೆ ಮಾಡಿದಾಗ ಇನ್ನಷ್ಟು ಅದರ ಬೆನಿಫಿಟ್ ಚೆನ್ನಾಗಿ ಸಿಗ್ತದೆ. 1-5-6 ತಿಂಗಳು ಇದರ ಪ್ರಯೋಗ ಮಾಡಿ ನೋಡಿ. ಅಬ್ಸ್ಟ್ರಕ್ಷನ್ಸ್ ಇದೆ ಮೊದಲು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಹೆಣ್ಮಕ್ಳು ಅಲೋವೆರಾ ಜ್ಯೂಸನ್ನು ಕುಡಿಯೋದ್ರಿಂದ ಕ್ಲೀನ್ ಆಗುತ್ತೆ ಗರ್ಭಕೋಶ. ಗಂಡು ಮಕ್ಕಳು ಗೋಕ್ಷುರ ಪುನರ್ನವಾದ ಆ ಒಂದು ಕಷಾಯ ಕುಡಿಯೋದ್ರಿಂದ ಆ ಒಂದು ಅಬ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆಗ್ತವೆ. ಅದಾದ ಮೇಲೆ ಈ ಪುತ್ರಜೀವಕ ಶಿವಲಿಂಗಿ ಬೀಜದ ಪ್ರಯೋಗವನ್ನು ಮಾಡಿದಾಗಲೂ ಕೂಡ ಇದು 3 ತಿಂಗಳು ಮೊದಲು ಮಾಡ್ಬೇಕು, ಆಮೇಲೆ ಅದು 3 ತಿಂಗಳು ಮಾಡ್ಬೇಕು. ಇದಾದ ಮೇಲೂ ಕೂಡ ಆಗಿಲ್ಲ ಅಂದರೆ ಇದು 3 ತಿಂಗಳು ಅದು 3 ತಿಂಗಳು ಅಂದರೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಗೋಕ್ಷುರ ಪುನರ್ನವಾದ ಕಷಾಯ ಗಂಡು ಮಕ್ಕಳು ಮೊದಲು ಕುಡಿಬೇಕು 3 ತಿಂಗಳು, ಆಮೇಲೆ ಪುತ್ರಜೀವಕ ಶಿವಲಿಂಗಿ ಬೀಜದ ಪುಡಿಯನ್ನು ಆಮೇಲೆ ಸೇವನೆ ಮಾಡೋದು. ಹೆಣ್ಮಕ್ಳು ಅಲೋವೆರಾದ ಪ್ರಯೋಗ, ಜೀರಿಗೆ ಕಷಾಯದ ಪ್ರಯೋಗ ಮೊದಲು ಮಾಡಿ, ಆಮೇಲೆ ಪುತ್ರಜೀವಕ ಶಿವಲಿಂಗಿ ಬೀಜದ ಪ್ರಯೋಗವನ್ನು ನಂತರ ಮಾಡಬೇಕು. ಹೀಗೆ ಮಾಡಿದಾಗ 6 ತಿಂಗಳಲ್ಲೂ ನಿಮಗಿದು ನಿಯಂತ್ರಣಕ್ಕೆ ಬಂದಿಲ್ಲ ಅಂದರೆ ತಾವು ನೇರವಾಗಿ ನಮ್ಮ ಆಶ್ರಮದಲ್ಲಿ ಬಂದು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಅದರ ಜೊತೆಗೆ ಕೆಲವು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಬೇಕು. ಈ ರೀತಿ ಮಾಡಿ ಕ್ರಮಬದ್ಧವಾದ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗ ಪ್ರಾಣಾಯಾಮವನ್ನು ಮಾಡಿದಾಗ ನೀವು ಇಂಥ ಸಮಸ್ಯೆಯಿಂದ ಹೊರಬರಬಹುದು. ಅದಕ್ಕೆ ತುಂಬ ಕಾಸ್ಟ್ಲಿ ಚಿಕಿತ್ಸೆಗಳನ್ನು ಏನೇನೋ ಮಾಡಿಸ್ಕೊಂಡು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಾಳು ಮಾಡಿ ನಿಮ್ಮ ಜೀವನಕ್ಕೆ ನೀವೇ ತೊಂದರೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಕೃತಕವಾಗಿರ್ತಕ್ಕಂಥ ಯಾಂತ್ರಿಕವಾಗಿರ್ತಕ್ಕಂಥ ಯಾವುದೇ ಗರ್ಭಧಾರಣೆಯ ವಿಧಾನ ಆಗಿರ್ಬೋದು ಅಷ್ಟೊಂದು ಸೇಫ್ ಅಲ್ಲ. ಅಕಸ್ಮಾತ್ ಗರ್ಭಧಾರಣೆ ಆದರೂ ಕೂಡ ಹುಟ್ಟೋ ಮಕ್ಕಳು ಆರೋಗ್ಯಪೂರ್ಣವಾಗಿ ಹುಟ್ಟುತ್ತವೆ ಅನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ನೈಸರ್ಗಿಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ನೈಸರ್ಗಿಕವಾಗಿ ನಾವು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಯೋಗ ಮತ್ತು ಆಯುರ್ವೇದವೇ ಶ್ರೇಷ್ಠ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾನೆ. ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಲಬದ್ಧತೆಯ ಸಮಸ್ಯೆಯೂ ಕೂಡ ಈ ಸಮಸ್ಯೆಗೆ ಮೂಲ ಕಾರಣ ಆಗಿರುತ್ತೆ. ಅದಕ್ಕೆ ರಾತ್ರಿ ಮಲಗುವಾಗ 1-2 ಚಮಚ 3 ಚಮಚ ಹರಳೆಣ್ಣೆಯನ್ನು ಬಿಸಿ ನೀರಿನೊಂದಿಗೆ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ಗುಣ ಆಗ್ತದೆ. ಈ ಸಮಸ್ಯೆಗೆ
ಈ ಮನೆಮದ್ದುಗಳ ಸೇವನೆಯಿಂದ ಇನ್ನಷ್ಟು ಬೆನಿಫಿಟ್ಸ್ಗಳು ಬಹಳ ಬೇಗ ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಬನ್ನಿ, ಆರೋಗ್ಯ ಮತ್ತು ನೆಮ್ಮದಿಯಿಂದ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.